ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮಹಾದಾನಿ ಎನಿಸಿಕೊಳ್ಳಲು ಮಹಾ ಶ್ರೀಮಂತರಾಗಬೇಕಿಲ್ಲ. ನಾವೆಲ್ಲ ಭಾರತೀಯರು. ನಮಗೆ ದಾನಶೂರ ಎನ್ನುವ ಮಾತನ್ನು ಕೇಳಿದಾಕ್ಷಣ ಮಹಾಭಾರತದ ಕರ್ಣನ ನೆನಪಾಗುತ್ತದೆ ಅಲ್ಲವೇ? ಹಾಗೆಯೇ ಮಹಾದಾನಿ ಎಂದಾಗ ಯಾರ ನೆನಪು ಆಗುವುದಿಲ್ಲ ಅಲ್ಲವೇ? ಮಹಾದಾನಿ ಎಂದು ಯಾರನ್ನು ಕರೆಯಬಹುದು ಎಂಬುದನ್ನು ತಿಳಿಯಲು ಪ್ರಭು ಯೇಸು ಸ್ವಾಮಿಯವರ ಬದುಕಿನಲ್ಲಿ ನಡೆಯಲಾಯಿತು ಎಂದು ಹೇಳಲಾಗುವ ಘಟನೆಯೊಂದನ್ನು ನೋಡಬಹುದು. ಪ್ರಭುಗಳು ಒಮ್ಮೆ ಒಂದು ಊರಿನ ಮೂಲಕ ಹಾದು ಹೋಗುತ್ತಿದ್ದರು. ಆ ಊರಿನಲ್ಲಿ ಆಗ ಭೀಕರ ಬರಗಾಲ ಬಿದ್ದಿತ್ತು. ಹಸಿದವರ ಹಾಹಾಕಾರವನ್ನು ಕಂಡು ಕರಗಿದ ಪ್ರಭುಗಳು ಹಸಿದವರ ಸಹಾಯಕ್ಕಾಗಿ ಆರ್ಥಿಕ ಸಶಕ್ತರ ಸಹಾಯವನ್ನು ಕೋರಿದರು. ಊರಿನಲ್ಲಿ ಪಾದಯಾತ್ರೆ ಮಾಡಿ ಒಂದು ಕಡೆ ದಾನ ಪಾತ್ರೆಯೊಂದಿಗೆ ಕುಳಿತರು. ಊರಿನ ಜನರೆಲ್ಲ ಅಲ್ಲಿಗೆ ಬರುತ್ತಿದ್ದರು. ಬಂದವರೆಲ್ಲ ದಾನ ಪಾತ್ರೆಯಲ್ಲಿ ತಮ್ಮ ಕಾಣಿಕೆಯನ್ನು ಹಾಕುತ್ತಿದ್ದರು. ಪ್ರಭುಗಳ ಹಿಂದೆ ಇದ್ದ ಅವರ ಶಿಷ್ಯರು ದಾನ ಹಾಕುವವರನ್ನೆಲ್ಲ ಗಮನಿಸುತ್ತಿದ್ದರು. ಯಾರಾದರೂ ಹೆಚ್ಚಿಗೆ ನಾಣ್ಯಗಳನ್ನು ಹಾಕಿದರೆ ತಕ್ಷಣ ಅವರನ್ನು ಹೋಗಿ ಮಾತನಾಡಿಸುತ್ತಿದ್ದರು. ಅವರನ್ನು ಪ್ರಶಂಸಿಸುತ್ತಿದ್ದರು. ಅವರನ್ನು ವಿಶೇಷ ಸ್ಥಾನಗಳಲ್ಲಿ ಕೂರಿಸುವ ವ್ಯವಸ್ಥೆ ಮಾಡುತ್ತಿದ್ದರು. ಅವರ ಪರಿಚಯವನ್ನು ತಿಳಿದುಕೊಳ್ಳುತ್ತಿದ್ದರು. ಅವರ ಪರಿಚಯವನ್ನು ಪ್ರಭುಗಳಿಗೂ ಮಾಡಿಸುತ್ತಾ, ಇವರು ಮಹಾದಾನಿ, ಇವರು ಇಷ್ಟು ನಾಣ್ಯಗಳನ್ನು ದಾನವನ್ನಾಗಿ ಕೊಟ್ಟಿದ್ದಾರೆ ಎನ್ನುತ್ತಿದ್ದರು. ಪ್ರಭುಗಳು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು. ತಲೆಯಾಡಿಸಿ ಸುಮ್ಮನೆ ಕುಳಿತಿರುತ್ತಿದ್ದರು. ಕೊಂಚ ಹೊತ್ತಿನ ನಂತರ ಒಬ್ಬ ಮುದಿ ವಯಸ್ಸಿನ ಅಜ್ಜಿ ಅಲ್ಲಿಗೆ ಬಂದರು. ನಡುಗುವ ಕೈಗಳಿಂದ ತನ್ನ ಕೈಚೀಲವನ್ನು ಹೊರತೆಗೆದು ಅದರಲ್ಲಿದ್ದ 3 ಸಣ್ಣ ಬೆಲೆಯ ನಾಣ್ಯಗಳನ್ನು ದಾನಪಾತ್ರೆಗೆ ಹಾಕಿ ಮುಂದೆ ಹೋಗ ಹತ್ತಿದರು. ಪ್ರಭುಗಳು ಆಕೆಯನ್ನು ನಿಲ್ಲಿಸಿ ಮಾತನಾಡಿಸಿದರು. ಧನ್ಯವಾದಗಳನ್ನು ಅರ್ಪಿಸಿದರು. ಆಕೆಯನ್ನು ವಿಶೇಷ ಸ್ಥಾನದಲ್ಲಿ ಕೂರಿಸಲು ಶಿಷ್ಯರಿಗೆ ಹೇಳಿದರು. ತಕ್ಷಣ ಶಿಷ್ಯರು, ಪ್ರಭು, ಆಕೆ ಕೇವಲ 3 ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಆ ವಿಶೇಷ ಸ್ಥಾನ ಕೇವಲ ಮಹಾದಾನಿಗಳಿಗೆ ಮೀಸಲಿಟ್ಟಿದ್ದೇವೆ ಎಂದು ಹೇಳಿದರು. ಯೇಸು ಪ್ರಭುಗಳು ಆಶ್ಚರ್ಯವನ್ನು ವ್ಯಕ್ತಪಡಿಸುವ ಧ್ವನಿಯಲ್ಲಿ, ಹೌದೇ, ನೀವು ಮಹಾದಾನಿಗಳು ಎಂದು ಯಾರನ್ನು ಗುರುತಿಸುತ್ತೀರಿ ಎಂದು ಕೇಳಿದರು. ಶಿಷ್ಯರು, ಇಲ್ಲಿಗೆ ಅನೇಕ ಶ್ರೀಮಂತರು ಬಂದು ತಮ್ಮ ಕಾಣಿಕೆಯನ್ನು ಅರ್ಪಿಸುತ್ತಿದ್ದಾರೆ. ಅವರಲ್ಲಿ ಯಾರು ಹೆಚ್ಚಿಗೆ ನಾಣ್ಯಗಳನ್ನು ದಾನಪಾತ್ರೆಗೆ ಹಾಕುತ್ತಿದ್ದಾರೋ ಅಂತಹ ಶ್ರೀಮಂತರೆಲ್ಲ ಮಹಾದಾನಿಗಳೆಂದು ಪರಿಗಣಿಸುತ್ತಿದ್ದೇವೆ ಎಂದರು. ಪ್ರಭುಗಳು, ಶ್ರೀಮಂತರನ್ನೆಲ್ಲ ನೀವು ಮಹಾದಾನಿಗಳೆಂದು ಹೇಗೆ ಕರೆಯುತ್ತೀರಿ? ಅವರ ಬಳಿ 1000ಗಟ್ಟಲೆ, ಲಕ್ಷಗಟ್ಟಲೆ ನಾಣ್ಯಗಳು ಇರಬಹುದು. ಅವರು ಅದರಲ್ಲಿ ತಮಗೆ ಅವಶ್ಯಕವಾದಷ್ಟನ್ನು ಇಟ್ಟುಕೊಂಡು ತಮಗೆ ಅವಶ್ಯಕವಿಲ್ಲದ ಅಷ್ಟೋ ಇಷ್ಟೋ ನಾಣ್ಯಗಳನ್ನು ದಾನವನ್ನಾಗಿ ಕೊಡುತ್ತಾರೆ. ಅಷ್ಟು ನಾಣ್ಯಗಳು ಅವರ ಸಂಗ್ರಹದಿಂದ ಕಡಿಮೆಯಾದರೆ ಅವರಿಗೆ ಏನೂ ವ್ಯತ್ಯಾಸವಾಗುವುದಿಲ್ಲ. ಆದರೆ ಅಜ್ಜಿ ತನ್ನ ಕೈಚೀಲದಲ್ಲಿದ್ದ 3 ನಾಣ್ಯಗಳನ್ನು ದಾನವನ್ನಾಗಿ ನೀಡಿದ್ದಾರೆ. 3 ನಾಣ್ಯಗಳು ಆಕೆಯ ಬಳಿಯೇ ಇದ್ದಿದ್ದರೆ ಆಕೆಗೆ 1-2 ದಿನಗಳ ಊಟಕ್ಕೆ ಪ್ರಯೋಜನವಾಗುತ್ತಾ ಇರಬಹುದು. ಆದರೆ ಆಕೆ ಅಷ್ಟೂ ನಾಣ್ಯಗಳನ್ನು, ಅಂದರೆ ತನ್ನ ಬಳಿ ಇದ್ದ ಸಮಸ್ತ ಹಣವನ್ನೆಲ್ಲ ದಾನ ಮಾಡಿದ್ದಾರೆ. ಈಗ ನೀವೇ ಹೇಳಿ, ತಮ್ಮ ಸಮಸ್ತವನ್ನು ದಾನ ಮಾಡಿದವರು ಮಹಾದಾನಿಗಳೋ ಅಥವಾ ತಮಗೆ ಅನವಶ್ಯಕವಾದದ್ದನ್ನು, ತಮ್ಮಲ್ಲಿ ಹೆಚ್ಚಿಗೆ ಇರಬಹುದಾದ ಒಂದಷ್ಟು ಹಣವನ್ನು ದಾನ ಮಾಡಿದವರು ಮಹಾದಾನಿಗಳೋ ಎಂದು ಪ್ರಶ್ನಿಸಿದಾಗ ಶಿಷ್ಯರು ನಿರುತ್ತರರಾದರಂತೆ. ತಮ್ಮ ಸಂಪತ್ತನ್ನೆಲ್ಲ ದಾನ ಮಾಡುವ ಶ್ರೀಮಂತರನ್ನು ಕಾಣುವುದು ಕಷ್ಟ. ಆದರೆ ತಮ್ಮಲ್ಲಿರುವ ಬಿಡಿಗಾಸುಗಳನ್ನು ಸಂಪೂರ್ಣವಾಗಿ ದಾನ ಮಾಡುವ ಬಡವರನ್ನು ನಾವು ಇಂದಿಗೂ ಕಾಣುತ್ತೇವೆ ಅಲ್ಲವೇ? ಮಹಾದಾನಿ ಎನ್ನಿಸಿಕೊಳ್ಳಲು ಮಹಾ ಶ್ರೀಮಂತರಾಗಬೇಕಿಲ್ಲ ಅಲ್ಲವೇ ಸ್ನೇಹಿತರೆ? ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.